ಈ 2 ಮನೆ ಕೊಟ್ಬಿಟ್ರೆ ಸರಿ ಅಲ್ಲ, ಬಿಲ್ ಕೊಟ್ಟಂಗೆ. ನನಗೆ ಗೊತ್ತಿಲ್ದಂಗೆ ಮನೆಗೆ ಯಾವಾಗಲೂ ಎ ಸಿ ಹಾಕ್ಕೊಂಡವ್ರಲ್ಲ, ಬಿಲ್ ಜಾಸ್ತಿ ಬರ್ಬೋದು. ನೋಡ್ತೀನಿ ತಡಿ. ಸರ್, ಕರೆಂಟ್ ಬಿಲ್ ಕೊಡಿ ಸರ್. ಸರ್, ನಂಗೊಂದು ಡೌಟು. ಏನ್ ಸರ್, ನಿಮ್ಮ ಮನೇಲಿ ದೊಡ್ಡ ಎ ಸಿ ಇದೆ, ಪ್ರತಿ ತಿಂಗಳು ನೋಡ್ತಾ ಇದ್ದೀನಿ, ಎ ಸಿ ಕಾಣ್ತಿದೆ, ಆದ್ರೆ ಬರೀ 150 ರೂಪಾಯಿ ಬಂದಿದೆಯಲ್ಲ, ಯಾಕೆ? ಹೌದಾ ಸರ್, ಎ ಸಿ ಹಾಕಿದ್ದ ಮನೆಗೆ ಬರೀ 150 ರೂಪಾಯಿ ಬರ್ತೈತೆ ಅಂದ್ರೆ ನಂಬಕ್ಕೆ ಆಗ್ತಿಲ್ವಲ್ಲ ನನಗೆ. ಹೌದು, ನನಗೂ ಆಶ್ಚರ್ಯ ಆಗ್ತಿದೆ. ಸತ್ಯ ಹೇಳಿ ಸರ್, ನೀವು ಯಾವ್ದಾದ್ರು ಮ್ಯಾಜಿಕ್ ಮಾಡ್ತಾ ಇದ್ದೀರಾ? ಮ್ಯಾಜಿಕ್ ಏನು ಇಲ್ಲ ಸರ್, ಆ ಎ ಸಿ ನಮ್ದಲ್ಲ. ನಿಮ್ ಮನೆ ಗೋಡೆ ಮೇಲೆ ದೊಡ್ಡ ಎ ಸಿ ಕಾಣ್ತಾ ಇದೆ, ಅದು ಎ ಸಿ ಡಬ್ಬ ಮಾತ್ರ ಅಷ್ಟೇ. ಬರೀ ಡಬ್ಬನಾ? ಅಂದ್ರೆ ಹೌದು ಸರ್, ನಮ್ ಪಕ್ಕದ ಮನೆಯವನು ಹೊಸ ಎ ಸಿ ಹಾಕಿಸಿದ್ದ. ಅದಕ್ಕೆ ಒಂದ್ಸಲ ಅವನು ನಮ್ಮ ಮನೆಯಲ್ಲಿ ಎ ಸಿ ಇದೆ ಅಂತ ಬಿಲ್ಡಪ್ ಕೊಟ್ಟ. ಅದಕ್ಕೆ ಒಂದು ದಿನ ಹಳೆ ಎ ಸಿ ಡಬ್ಬ ಸಿಕ್ಕಿತು, ಅದನ್ನ ತಂದು ಗೋಡೆಗೆ ಫಿಕ್ಸ್ ಮಾಡಿದ್ದೀನಿ ಅಷ್ಟೇ. ಅದು ಎ ಸಿ ಅಲ್ಲ, ಅದು ಎ ಸಿ ಕೆಲಸ ಮಾಡ್ತಿಲ್ವಾ? ಅದು ಕೆಲಸ ಮಾಡಲ್ಲ ಸರ್, ಬರೀ ಬಿಲ್ಡಪ್ಗೆ ಅಷ್ಟೇನೆ. ರಾತ್ರಿ ನಾವು ಸೆಕೆ ಆದ್ರೆ ಫ್ಯಾನ್ ಹಾಕೊಂಡು ಮನಗ್ತೀವಿ, ಹಾಗಾದ್ರೆ ಹೊರಗಡೆ ಎ ಸಿ ಯಾಕೆ? ಪಕ್ಕದ ಮನೆಯವ್ನು ನೋಡಿದ್ರೆ ಇವ್ರಿಗೂ ಕೂಡ ಎ ಸಿ ಐತೆ ಅಲ್ವಾ ಅಂತ ಅಂದ್ಕೋಬೇಕಲ್ವಾ, ಅದಕ್ಕೆ. ಅಯ್ಯೋ ದೇವ್ರೇ, ಒಂದ್ಸಲ ನಮ್ಮ ಮನೆಗ್ ಬಂದ್ಲು. ಹೌದಾ? ಆಮೇಲೆ ವಾವ್, ಎ ಸಿ ಹಾಕ್ಸಿದ್ದೀರಾ ಅಂತ ಅಂದ್ಲು. ಹೌದು, ನಾನು ಕೂಡ್ಲೆ ಹೇಳ್ದೆ, 2 ಟನ್ ಎ ಸಿ ಇದೆ ಅಂತ ಹೇಳ್ದೆ ನಾನು ಕೂಡ. ನಮ್ಮ ಅಕ್ಕ ಒಳಗೆ ಬಂದು ರಿಮೋಟ್ ಎಲ್ಲಿ ಅಂತ ಕೇಳಿದ್ಲು. ರಿಮೋಟ್ ಇಲ್ಲ, ಸರ್ವಿಸ್ ಕೊಟ್ಟಿದ್ದೀನಿ ಅಂತ ಹೇಳ್ದೆ ನಾನು. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಮನೇಲಿ ಎ ಸಿ ಇಲ್ಲ, ಎ ಸಿ ಬಗ್ಗೆ ಕಥೆಗಳು ಮಾತ್ರ ಇದಾವೆ. ಈಗ ಅರ್ಥ ಆಯ್ತು ಸರ್, ಅದಕ್ಕೆ ಬರೀ 150 ರೂಪಾಯಿ ಬಿಲ್ ಬಂದಿರೋ. ಹೌದು ಸರ್, ಎ ಸಿ ಡಬ್ಬಗೆ ಕರೆಂಟ್ ಬೇಡ, ಇವೆಲ್ಲ ಮಾಡೋದಕ್ಕೆ ಧೈರ್ಯ ಬೇಕಷ್ಟೇನೆ. ಆ ಪಕ್ಕದ ಮನೆಯವನು ಡೈಲಿ ಎ ಸಿ ಡಬ್ಬ ನೋಡಿ ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯ್ತಾ ಇರ್ತಾನೆ ಅಷ್ಟೇನೆ.